ಎಮ್ಮೋ ಎಮ್ಮೋ ನೋಡ್ದೆ. ಅದು ನಿನ್ನ ಸಾಕಕ್ಕೆ ವರ್ಷಕ್ಕೆ 2 ಕೋಟಿ ಕೊಡ್ತಾವ್ರೆ ಇವ್ರಿಗೆ. ಗೊತ್ತಿಲ್ಲ. ನೀವು ಯಾವಾಗ್ಲೂ ಸೋಲ್ಜರ್ ಆಗ್ತೀನಿ ಓ ಸೋಲ್ಜರ್ ಅಲ್ಲಿ ಟೆರರಿಸ್ಟ್ ಆಗೋದನ್ನ ಸೋಲ್ಜರ್ ಆಗ್ತೀನಿ ಅಂತ ಹೇಳ್ತಿರೋದು. अम्मी जान किधर यू मैं इधर यू जल्दी आ जाओ मेरा जान किधर है जान ಅನ್ನೋ ನೋಡಲ್ಲ ಹಂಗೆ ಕಾಣ್ತಾನೆ. ಈ ಪಾಕಿಸ್ತಾನದಲ್ಲ ನಿನ್ ಸಿಎಸ್ಕೆ ಅಲ್ಲ ಮಳೆ ಬರ್ತಿದೆ ಮೆಟ್ಲು ಜಾರ್ ಬಿದ್ದೆ ಅಂತ ನಮ್ಮ ಮಮ್ಮಿಗೆ ಹೇಳ್ದೆ. ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ನಿಮಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಚಿರಋಣಿ ಸಿ ಹೆಂಗಿದ್ದೀನಿ, ದೆವ್ವ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ನಾನು ಎದ್ದು ಹಾಗೆ ಹೇರ್ ಟೈಮ್ ಮಾಡಿಕೊಂಡು ಇವತ್ತಿನ ಡೇ ಇನ್ ಮೈ ಲೈಫ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆಲ್ರಿಗೂ ತೋರಿಸೋಣ ಅಂತ ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ನನ್ನ ಬೆಡ್ಡು ಕ್ಲೀನ್ ಮಾಡಿ, ಒಬ್ವಿಯಸ್ಲಿ ನನ್ನ ಬೆಡ್ ಏನೋ ಅಷ್ಟು ಗಲೀಜಾಗಿ ಮೆಸ್ಸಿ ಆಗಿರಲ್ಲ, ಬಿಕಾಸ್ ನಾನು ಅಷ್ಟು ಒದ್ದಾಡಲ್ಲ. ಸೊ ನೀಟಾಗೇ ಇರುತ್ತೆ. ಸ್ವಲ್ಪ ಈ ಬ್ಲ್ಯಾಂಕೆಟೆಲ್ಲ ಸ್ವಲ್ಪ ನೀಟಾಗಿ ಮಾಡಿ ಅದನ್ನೆಲ್ಲ ಫೋಲ್ಡ್ ಮಾಡಿ ಅದಷ್ಟೇ ಇರುತ್ತೆ. ಅದಾದಮೇಲೆ ಬೆಳಗ್ಗೆ ಎದ್ದು ಇಷ್ಟು ಕೆಲಸ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ, ಬಿಕಾಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಲ್ಲ ಅಂತ ಅಂದರೆ ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ನೆಕ್ಸ್ಟು ಏನು ಮಾಡೋದು ಅಂತ ಇರುತ್ತೆ. ಸೊ ನಾನು ಬಯೋಟಿಕ್ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ, ಫುಲ್ಲು ಸಾಫ್ಟಾಗಿ ಗ್ಲೋಯಿಂಗ್ ಸ್ಕಿನ್ ಬರೋದಕ್ಕೆ. ಸೊ ನಾನು ಯೂಸ್ ಮಾಡ್ತಿರೋದು, ನಾನು ತುಂಬ ವರ್ಷದಿಂದನೂ ನಾನು ಅದೇ ಫೇಸ್ ವಾಶ್ ಯೂಸ್ ಮಾಡ್ತಿರೋದು. ನನ್ನ ಫೇವ್ರೆಟ್ ಫೇಸ್ ವಾಶ್ ಅಂತ ಹೇಳ್ಬೋದು. ನಾನು ತುಂಬ ಟ್ರೈ ಮಾಡಿದ್ದೀನಿ, ಬಟ್ ಯಾವುದೂ ಸೂಟ್ ಆಗಿಲ್ಲ. ಸೊ ಇವತ್ತಿನ ಡೇ ನಂದು ಮಾರ್ನಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ. ಹಾಗೆ ಸ್ವಲ್ಪ ಬೂಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೂಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಆಚೆ ವೈಬೆಲ್ಲ ಫೀಲ್ ಮಾಡಿಕೊಂಡು ಕುಡಿತಾಯಿದ್ದೀನಿ. ಸೊ ಇಲ್ಲಿ ನನ್ನ ವೈಬು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫ್ರೆಶ್ ಆಗಿ ಬೂಸ್ಟ್ ಕುಡಿದು ಸ್ಟ್ರಾಂಗ್ ಆಗಿ ಟಿಫನ್ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋಣ. ಅವ್ನು ನೋಡ ಬ್ಯಾಕ್ಗ್ರೌಂಡ್ ಸಾಂಗ್ ನೋಡು. ಎಮ್ಮೋ ಎಮ್ಮೋ ನೋಡ್ದೆ. ಬೇಕಾದ್ರೆ ಇನ್ಯಾರೇ ಫೋನ್ ಮಾಡ್ಬಿಟ್ಟು ಕನ್ಫರ್ಮೇಶನ್ ತಗೋಬೇಕು. ಏ ಮಂಜು ಮಮ್ಮ ಇಲ್ಲ ಅಂತ ನಾನು ಅದ್ಯಾಕೆ ಗೊತ್ತಾ ಹೇಳ್ಬೇಡ್ರಿ ಅಂತ ಪ್ರಾಮಿಸ್ ತಗೊಂಡೆ. ಅದು ನಿನ್ನ ಸಾಕಕ್ಕೆ ವರ್ಷಕ್ಕೆ 2 ಕೋಟಿ ಕೊಡ್ತಾವ್ರೆ ಇವ್ರಿಗೆ. ಗೊತ್ತಿಲ್ಲ. 2 ಕೋಟಿ ಕೊಟ್ಟಿದ್ರಿ ಎಷ್ಟು ಯಾರು ಹೆಚ್ಚು ನೋಡ್ಕೊಂಬರ್ತೀನಿ. ನಿನ್ನ ಇವ್ರ ಹತ್ರ ಬಿಟ್ಟು ಸಾಕಿಸ್ತಾ ಇರೋದು. ನೀನು ಹೋಗ್ಬಿಟ್ಟು ದೊಡ್ಡ ಟೆರರಿಸ್ಟ್ ಆಯ್ತೀಯ ದೊಡ್ಡ ಆದ್ಮೇಲೆ. ಈಗ ಅಲ್ಲಿ ಹೋದ್ರೆ ನೀವು ಯಾವಾಗ್ಲೂ ಸೋಲ್ಜರ್ ಆಗ್ತೀನಿ ಓ ಸೋಲ್ಜರ್ ಅಲ್ಲಿ ಟೆರರಿಸ್ಟ್ ಆಗೋದನ್ನ ಸೋಲ್ಜರ್ ಆಗ್ತೀನಿ ಅಂತ ಹೇಳ್ತಿರೋದು. ನಿಜಾನೇ ತಾನೇ ಹೇಳ್ತಾ ಇದೀವಿ. ಎಷ್ಟು ದಿನ ಅಂತ ಸತ್ಯ ಮುಚ್ಚಿ ಇಟ್ಕೊಳ್ಳೋದು? ಮುಸ್ಲಿಮರ್ಗೆ ನೋಡಸನಾ ಇಲ್ಲಿ ಅಮ್ಮಿ ಜಾನ್ ಕಿಧರ್ ಯೂ ಮೇ ಇಧರ್ ಯೂ ಜಲ್ದಿ ಆ ಜಾओ. ನೀನು ಅಮ್ಮಿ ಜಾನ್ ನೋಡೋನು ಅಲ್ಲೇ ಉಜ್ಜಿಲ್ಲ. ಅಮ್ಮಿಗೆ ಜಾನ್ ಅಪ್ಪಗೆ ಜಾನ್ ಇಲ್ಲ. ಪಾಕಿಸ್ತಾನ ಮೇರಾ ಜಾನ್ ಕಿಧರ್ ಹೈ ಜಾನ್ ಅನ್ನೋ. ಸ್ವಲ್ಪ ಈ ಕಡೆ ಮುಚ್ಕೊಂಡು ಹೇಳ್ಬೇಡ. ಹಿಂಗೇಳು ಹಿಂಗೆ ಹಿಂಗಳು ನೋಡಲ್ಲ ಹಂಗೆ ಕಾಣ್ತಾನೆ. ಈ ಪಾಕಿಸ್ತಾನದಲ್ಲ ನಿನ್ ಸಿಎಸ್ಕೆ ಅಲ್ಲ. ನೀನ್ ಚೆನ್ನೈ ನೀನು ಚೆನ್ನೈ BMW ಕಾರ್ ತಗೋತಾರ ಕಣ ಚೆನ್ನೈ ಅವರು. ನೀನು ಚೆನ್ನೈ ಅವನು ಮತ್ತೆ ಸಿಎಸ್ಕೆ ನೀನು ಚೆನ್ನೈ ಸೂಪರ್ ಕಿಂಗ್ ನೀನು. ಮತ್ತೆ ಇನ್ಯಾರು ನೀನು? ಚೆನ್ನೈ. ಫೈನಲಿ ನಾನು ಹಿಂಗೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಇವತ್ತು ಕಂಪ್ಲೀಟಾಗಿ ಏನೇನೆಲ್ಲ ಮಾಡಿದೆ ಅಂತ ನೋಡಿದ್ರಲ್ಲ ಬೆಳಗ್ಗೆ ಅಂತಲೂ.
ಸೊ ಇವಾಗ ಆಚೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಸ್ವಲ್ಪ ಕೆಲಸ ಇದೆ. ಸೊ ಅಲ್ಲಿ ಹೋದ್ಮೇಲೆ ಏನು ಕೆಲಸ ಅನ್ನೋದು ಗೊತ್ತಾಗುತ್ತೆ. ಲೆಟ್ಸ್ ಗೋ. ನಮ್ಮ ಮಮ್ಮಿ ರವೆ ಉಂಡೆ ಮಾಡ್ತಾ ಇದ್ದಾರೆ. ರವೆ ಉಂಡೆ ಸುಷ್ಮಾನು ಕಟ್ತಾ ಇದ್ದಾಳೆ. ಸುಷ್ಮಾ ಮನೆ ಬಿಟ್ಟು ಹೋಗ್ತಾವಳೆ, ಅದಕ್ಕೆ ನಮ್ಮ ಮಮ್ಮಿ ರವೆ ಉಂಡೆ ಮಾಡಿ ಕಳಿಸ್ತವ್ರೆ. ಇಶಿ ಮನೆ ಬಿಟ್ಟು ಹೋಗ್ತಾ ಇದೆಯಾ ಇಶಿ ನೀನು? ಹಾಂ ಮನೆ ಬಿಟ್ಟು ಹೋಗ್ತಾ ಇದೆಯಾ? ಹಾಂ ಯಾಕೆ ಹೋಗ್ತಾ ಇದೆಯಾ? ಏನಿಗೆ ಹೋಗ್ತಾ ಇದೆಯಾ? ಸೊ ಬೇಗ ಬೇಗ ಕಟ್ಟಿ. ರವೆ ಉಂಡೆ ತಿನ್ನಕ್ಕೆ ನಿಮ್ಗೆ ರೆಡಿಯೇನಾ? ನಾನು ತಿನ್ನಕ್ಕೆ ರೆಡಿ, ಇವರು ಮಾಡೋದಕ್ಕೆ ರೆಡಿಯಾಗಿ ಮಾಡ್ತಿದ್ದಾರೆ. ನಾನು ಹಂಗೆ ತಿನ್ನೋಣ. ಮಾತಾಡೋ ಟೈಮಲ್ಲಿ ಏನಣ್ಣ ನಿಮ್ಮದು? ಹಾಂ ಹೇಳಿ. ಯಾಕೆ ಹೋಗ್ಬಿಟ್ರಿ? ಬನ್ನಿ, ನಿಮ್ಮ ಪ್ರೋತ್ಸಾಹ ತೋರಿಸಿ ಇಲ್ಲಿ. ಇನ್ನೂ ಮಳೆ ಬರ್ತಿದೆ, ಮೆಟ್ಲು ಜಾರ್ ಬಿದ್ದೆ ಅಂತ ನಮ್ಮ ಮಮ್ಮಿಗೆ ಹೇಳ್ದೆ. ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಅಲ್ಲೇ ಏಟಾಯ್ತು. ಸೊ ಇವಾಗ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟ್ರೆಂಡಿಂಗ್ ವಿಡಿಯೋ. ಯಾವ ವಿಡಿಯೋ ಅಂತ ಗೊತ್ತಾಗುತ್ತೆ. ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಸ್ಟಾದಲ್ಲಿ ನೋಡಿ. ಸೊ ಆ ಸ್ಟೆಪ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ನೋಡೋಣ ಮಾಡೋಣ. ಫೈನಲಿ ಲೊಕೇಶನ್ ರೀಚ್ ಆದರೆ ಇವತ್ತು ನನ್ನದೊಂದು ಸಲೂನ್ ಪ್ರಮೋಷನ್ ಇತ್ತು. ಇದೆ ಶಿ ಆ್ಯಂಡ್ ಮೀ. ಸೊ ಒಳಗಡೆ ಹೋಗಿ ಏನು ಸರ್ವಿಸ್ ತೊಗೊಳ್ಳೋಣ ಅಂತ ಥಿಂಕ್ ಮಾಡೋಣ. ಲೆಟ್ಸ್ ಗೋ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಹೆಂಗಿದೆ? ಹಾಂ ಹೆಂಗೆ ಹಾಂ, ನಮ್ಮ ಬ್ರೋ ಒಂದು ಸಲೂನ್ ಓಪನ್ ಮಾಡಿದ್ದಾರೆ. ಕಂಗ್ರ್ಯಾಟ್ಸ್ ಹೇಳಿ ನೀವು. ಥ್ಯಾಂಕ್ ಯು. ನೋಡೋಣ ಹೆಂಗಿದೆ ಅಂತ ತೋರಿಸ್ತೀನಿ. ವ್ಯಾಕ್ಸ್ ಮಾಡಿಸ್ಕೊತಾ ಇದ್ದೀನಿ ಗೈಸ್. ಇವಾಗ ಸದ್ಯಕ್ಕೆ ವ್ಯಾಕ್ಸ್ ಮುಗಿದ್ಮೇಲೆ ಬೇರೆ ಸರ್ವಿಸ್ ಮಾಡಿಸ್ಕೊಳ್ಳೋಣ. ಮೇಡಮ್ ಅವ್ರು ಯಾವ್ಯಾವ ಸರ್ವಿಸ್ಗೆ ಹೇಳ್ತಾರೆ ಅದೆಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ. ಏನು ಹೇಳ್ತೀರಾ ಇದಕ್ಕೆ? ಮಾಡಿಸ್ಕೊಡಿ, ಏನು ಬೇಕೋ ಮಾಡಿಸ್ಕೊಳ್ಳೋಣ. ಏನು ಬೇಕಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ವ್ಯಾಕ್ಸ್ ಮಾಡಿಸ್ಕೊಂಡು ಆಮೇಲೆ ಯೋಚನೆ ಮಾಡ್ತೀನಿ. ಏನು ಬೇಕಾದರೂ ಮಾಡಿಸ್ಕೊಳ್ಳಿ, ಎಲ್ಲ ಫ್ರೀ. ಬಂಪರ್ ಲಾಟ್ರಿ ನನಗೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ನಿಮಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಚಿರಋಣಿಯಾಗಿರ್ತಾರಂತೆ. ನೋಡೋಣ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ. ಸೊ ವ್ಯಾಕ್ಸಿಂಗ್ ಆಯಿತು. ಇವಾಗ ಆಜು ವ್ಯಾಕ್ಸಿಂಗ್ ಆಯಿತು. ಇವಾಗ ಫೇಶಿಯಲ್ ಮಾಡಿಸ್ತಾ ಇದ್ದೀನಿ. ಅರೋಮಾ ಮ್ಯಾಜಿಕ್ ಸಿಲ್ವರ್ ಫೇಶಿಯಲ್ಲು. ಸೊ ಇದು ರಿಸಲ್ಟ್ ಹೆಂಗೆ ಬರುತ್ತೆ ನೋಡೋಣ. ಬಿಫೋರು ನನ್ನ ಫೇಸ್ ಹಿಂಗಿದೆ. ಸೊ ಟ್ಯಾನ್ ಆಗಿಬಿಟ್ಟಿದ್ದೀನಿ, ತುಂಬ ಸುತ್ತಾಡಿ ಟ್ಯಾನ್ ಎಲ್ಲ ಆಗಿಬಿಟ್ಟಿದ್ದೀನಿ. ತುಂಬ ದಿನ ಆಯಿತು ಫೇಶಿಯಲ್ ಮಾಡಿಸಿ. ಸೊ ನೋಡೋಣ ಆಫ್ಟರ್ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ಹೆಂಗಿದ್ದೀನಿ, ದೆವ್ವ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ? ಸೊ ಪ್ಯಾಕ್ ಹಾಕ್ಬಿಟ್ಟು ಹೋಗಿದ್ದಾರೆ. ಫೇಶಿಯಲ್ ಪ್ರೊಸೀಜರ್ ಎಲ್ಲ ಮುಗೀತು. ಈಗ ಫೈನಲ್ಲು ಪ್ಯಾಕ್ ಹಾಕಿದ್ದಾರೆ. ಪ್ಯಾಕ್ ಹಾಕಾದ್ಮೇಲೆ ನಾನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ ಅಂತ ನೋಡುವ. ಸೊ ಈಗ ಸದ್ಯಕ್ಕೆ 15 ಮಿನಿಟ್ಸ್ ಈ ಪ್ಯಾಕ್ ಟೈಮು. ಅಲ್ಲಿವರೆಗೂ ಒಂದು ಸಣ್ಣ ನ್ಯಾಪ್ ತಗೊಳ್ಳೋಣ. ಸೊ ಫೈನಲಿ ಫೇಶಿಯಲ್ ಆಯಿತು. ನನ್ನ ಸ್ಕಿನ್ನು ಫುಲ್ಲು ಬ್ರೈಟಾಗಿ ಕಾಣಿಸ್ತಾ ಇದೆ. ನಿಮಗೆ ರಿಸಲ್ಟ್ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಸೊ ಲೈಟಾಗೆ ಸ್ವಲ್ಪ ರೆಡಿಯಾಗಿ ಸಿಗ್ತೀನಿ. ಸೊ ಫೈನಲಿ ನನ್ನ ಸ್ಕಿನ್ ಇಷ್ಟು ಚೆನ್ನಾಗೇ ಆಗೋದಕ್ಕೆ ಕಾರಣ ಶಿ ಆ್ಯಂಡ್ ಮೀ ಸಲೂನ್, ಯೂನಿಸೆಕ್ಸ್ ಸಲೂನ್. ಸೊ ತುಂಬ ಚೆನ್ನಾಗಿತ್ತು ಸರ್ವಿಸ್ಸು. ನಿಮಗೂ ಕೂಡ ಒಳ್ಳೆ ಸರ್ವಿಸ್ ಬೇಕು ಅಂತ ಅಂದರೆ ಸೊ ಶಿ ಆ್ಯಂಡ್ ಮೀ RR ನಗರಲ್ಲಿ ಇರೋದು ಸಲೂನ್ ವಿಸಿಟ್ ಮಾಡಿ. ನಾನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೂ ಯಾವ ಸರ್ವಿಸ್ ಬೇಕೋ ಅದನ್ನು ನೀವು ಕಾಲ್ ಮಾಡಿ ಕೇಳಿ. ಆ್ಯಂಡ್ ಒಳ್ಳೆ ಆಫರ್ಸ್ ನಡೀತಾ ಇದೆ ಇವಾಗ. ಸೊ ಆಫರು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿಕೊಂಡು ಬೇಗ ವಿಸಿಟ್ ಮಾಡಿ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ನನಗೆ ಫೇಶಿಯಲ್ ಮಾಡಿದ ಹುಡುಗಿ ಇವರೇ. ಥ್ಯಾಂಕ್ ಯು ಸೋ ಮಚ್. ಅಚ್ಚಾ ಕಿಯಾ, ಮಸಾಜ್, ರಿಲ್ಯಾಕ್ಸ್ हो गया. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಓಕೆ, ಈಗ ಹೊರಡೋಣ. ನಮ್ಮ ಬ್ರೋ ಸ್ವಲ್ಪ ಬ್ಯುಸಿ ಇದ್ದಾರೆ, ಆಮೇಲೆ ಮಾತಾಡ್ತೀನಿ. ಸೊ ಫೈನಲಿ ಇವಾಗ ನಾನು ಮನೆಗೆ ಬಂದೆ. ಇವತ್ತಿನ ಡೇ ಇನ್ ಮೈ ಲೈಫ್ ಹೆಂಗಿತ್ತು ಅಂತ ನೀವೆಲ್ಲರೂ ನೋಡಿದ್ರಿ.
ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಇವಾಗ ನಾನು ತಾಚಿ ಮಾಡುವಂಥ ಸಮಯ. ಸಿ ಯು ಸೂನ್. ಬಾಯ್.